ನೋಡಿ ಇವರು ಕರ್ನಾಟಕದಲ್ಲಿ ಈ ಒಂದು ಕಾಡ್ಕೋಡಿಯಲ್ಲಿ ಬಂದು ಅಗ್ರಿಮೆಂಟ್ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿ 15-20 ಸಾವಿರ ನೋಡಿ 20 ಸಾವಿರ ಬಾಡಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಜಾಗನ ಓನರು ಆನಂದ್ ನೋಡಿ ಇಲ್ಲಿದೆ ಕಬೀರ್ ಈತ ಬಾಂಗ್ಲಾದೇಶದವನು ಇದು ಕೊಟ್ಟಿರುವಂತದ್ದು ಆನಂದ್ ಕುಮಾರ್ ಓನರ್ ಲ್ಯಾಂಡ್ ಓನರು ವಿಪರ್ಯಾಸ ರೀ ನಿಜಕ್ಕೂ ವಿಪರ್ಯಾಸ 2-3 ಗಾಡಿ ಈತನಿಗೆ ಓಡಾಡ್ಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ದಾರೆ ಇದಕ್ಕೆ ಯಾರು ದಾರಿ ಮಾಡ್ಕೊಟ್ಟವರು ಇದು ಬದಲಾಗ್ಬೇಕಿದು ಇದು ಶಾಶ್ವತವಾಗಿ ಬದಲಾಗಬೇಕಿದು ಅಲ್ಲಿವರೆಗೂ ಕೂಡ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಹೆಜ್ಜೆನ ಹಿಂದೇಡುವಂತ ಮಾತಾ ಇಲ್ಲ ಇದು ಏನೋ ಇದು ತೆರವಾಗಬೇಕಿದು ಇದು ಫುಲ್ ಡೆಮಾಲಿಷ್ ಆಗಬೇಕು ಇವ್ರ ಮೇಲೆ ಸರಿಯಾದಂತ ಕ್ರಮ ಆಗಬೇಕು ಲ್ಯಾಂಡ್ ಓನರ್ ಮೇಲೆ ಎಫ್ಐಆರ್ ಆಗ್ಲೇಬೇಕು ಇವನ ಹತ್ರ ಗಾಂಜಾ ಸಿಕ್ಕಿದೆ ನಮ್ಗೆ ಗಾಂಜಾ ತೋರ್ಸ ನೋಡಿ ಈ ಬಾಂಗ್ಲಾದೇಶ ನೋಡಿ गांजा ए आओ भाई इधर आओ ये किसका रूम में मिला हमारा रूम में मिला हमारे रूम पार्टनर है ना हम नहीं पीते सर कौन पीता ये वो बुड्ढा ಹಫ್ತಾ ಎಷ್ಟು ಕೊಡ್ತಾನೆ ಅಂತ ಹೇಳಿ ಯಾರು ಕೊಟ್ಟ ಕೇಳ್ರಿ ಅವ್ರು ಹೇಳ್ತಾರ್ರಿ ಸಾವಿರವಾಗಿ ಕೇಳಿ ಸರ್ 200 ರೂಪಾಯಿ ಅಂತ ಹೇಳ್ತಾರೆ ಸರ್ 200 ರೂಪಾಯಿ ಕೊಡ್ತಾರೆ गाड़ी में आता नहीं हफ्ते में 200 रुपए इसका नाम क्या नाम ಅವ್ರು ಹೇಳ್ತಾರೆ ಅವನಿಗೆ ಗೊತ್ತಿಲ್ಲ ಸುಮ್ಮನೆ ಅದನ್ನ ಇಟ್ಕೊಂಡು अभी मैं यहाँ 38 साल से रह रहा हूँ बचपन पे आया हूँ माँ बाप के साथ वो गुजर गया दिल्ली में आपका स्टेट सॉरी स्टेट नहीं मैं बांग्लादेश में 92 में गया था 1992 में गया उसके बाद बांग्लादेश गया नहीं मैं इधर ही हूँ दिल्ली में पढ़ा हूँ दिल्ली में ಬಾಂಗ್ಲಾದೇಶದ ಎಮ್ಎಲ್ಎ ಜೊತೆ ಇದ್ದಾನೆ ಎಲ್ಲ ಲಿಂಕ್ ಇದೆ ಈತನಿಗೆ ಇಲ್ಲಿ ಇವನೇ ಲೀಡ್ರು ಇಲ್ಲಿರೋ ಒಂದಷ್ಟು ಜನಕ್ಕೆ ಇನ್ನೊಂದು 2-3 ಜನ ಓಡೋದ್ರು ಇವನು ಇಲ್ಲೇ ಇದಕ್ಕೆ ಇವನೇ ಮೈನ್ ಲೀಡ್ರು MLA ಜೊತೆ ಇದ್ದಾನೆ ಒಳ್ಳೆ ಲಿಂಕ್ ಇದೆ ನಮಗೆ ಮಾಹಿತಿ ಬಂದಿರೋದು ನಮಗೆ ಬೇರೆ ಕಡೆಯಿಂದ ಮಾಹಿತಿ ಬಂತು ಪ್ರಾಪರ್ ಆಗಿ ಇವನ ಬಗ್ಗೆ ಏನೇನು ಮಾಡ್ತಾನೆ ಅಂತೇಳಿ ಇಲ್ಲಿ ಇವನ್ ಕಟ್ಕೊಂಡಿರೋ ಸಾಮ್ರಾಜ್ಯನ ತೋರಿಸ್ತೀನಿ ಬನ್ನಿ ಈ ಕಡೆ ಬನ್ನಿ ಈ ಕಡೆ ನೋಡಿ ನಾವು ನಮಗೆ ಪೊಲೀಸ್ ಅಧಿಕಾರಿ ಅಂತ ನಮಗೆ ದ್ವೇಷ ಅಲ್ಲ ಮತ್ತೆ ಸುಮ್ಮನೆ ನಮ್ಮ ಕೆಲಸ ಮೀಟಿಂಗ್ ಮಾಡಿದ್ವಿ ಗೊತ್ತಾ ಇಲ್ಲಿ ಅಲ್ಲ ಸರ್ ಇದು ನೀವು ಮಾಡೋ ಕೆಲಸ ಸರ್ ಮೀಟಿಂಗ್ ಮಾಡಿದ್ವಿ ಗೊತ್ತಾ ಅಲ್ಲ ಸರ್ SIR ಸ್ಟೇಷನ್ ಎಷ್ಟು ಸತಿ ಕರ್ಸಿದ್ವಿ ಗೊತ್ತೇನ್ರಿ ಅವ್ರು ಖಾಲಿ ಮಾಡಿ ನಮ್ಮ ಜವಾಬ್ದಾರಿನ ಜಮೀನು ಕೊಡಮ್ ಜಮೀನು ಕರ್ಸ್ರಿ ಇಲ್ಲಿ ಯಾರೋ ಬಂದು ಮಾತಾಡ್ತಾರೆ ಲೋಕಲ್ ಅವರು ಕರೀರಿ ಅವರು ಜಮೀನು ಗೊತ್ತಿಲ್ಲ ಅವ್ರಿಗೆ ಕರ್ಸಿ ಓನರ್ಗಳನ್ನ ನೋಡಿ ನೀವು ಮಾತಾಡ್ಸಿ ಇಲ್ಲಿ ನೋಡಿ ಓನರ್ ಬಂದಿದ್ರು ಸರ್ ಬಂದು ನೋಡಿದ್ರು ಅದನ್ನ ಕರ್ಸಿ ವಿಡಿಯೋ ಹೇಳ್ತಾರೆ ನಿಮ್ಗೆ ವಿಡಿಯೋ ಕೊಡೋದು ಜಮೀನು ಓನರ್ಗಳು ಕರ್ಸಿ ಎಷ್ಟು ಸತಿ ಹೇಳಿದ್ವಿ ನಾವು ನೋಡಿ ತೋರಿಸ್ತೀನಿ ವಿಡಿಯೋ ಯಾಕೆ ಮಾಡ್ತೀರಾ ಅಂತ ಹೊಳೆ ಹೋಗ್ಬಿಟ್ರು ನೋಡಿ ತೋರಿಸ್ತೀನಿ ನೋಡಿ ಲ್ಯಾಂಡ್ ಓನರ್ಗಳ ಪರಿಸ್ಥಿತಿ ನೋಡಿ ಇಲ್ಲ ನನ್ನ ಹತ್ರ ತೋರಿಸ್ತಾ ವಿಡಿಯೋ ಮೀಟ್ ಮಾಡಿರೋದಾ ये कौन एग्रीमेंट करके दिया आपको ಅಲ್ಲ ಜಮೀನು ಓನರ್ ಕರ್ಸಿ ಮೀಟಿಂಗ್ ಮಾಡಿರೋ ನನ್ನ ಹತ್ರ ವಿಡಿಯೋ ಇದೆ ತೋರಿಸ್ತಾ ನಾನು ಅಲ್ಲ ಅಷ್ಟಾದ್ರೂ ಭಯ ಭಕ್ತಿ ನಾವೇ ಮಾಡಲ್ಲ ಹೇಳಿ ಜಮೀನು ಓನರ್ ಮಾಡ್ಕೋಬೇಕು ಮಾಡೋ ಕೆಲಸ ಮತ್ತೆ ಯಾರು ಮಾಡೋದು ಅದನ್ನ ಹೇಳ್ತಾರದು ಈಗ ಇಲ್ಲಿ ಬರೋದು ತಗೊಳ್ತಕ್ಕೆ ಹೋಗಿ ನೋಡಿ ಸರ್ ಈ ಜಾಗದಲ್ಲಿ ಅಂತ ಮಾಡ್ತಾರೆ ಅಂತ ಹೇಳ್ಬೋದಲ್ಲ ಮಾತಾಡಿದ್ರೆ ನೀವು ಕಾನೂನು ಬಾಹಿರ ಮಾಡಿದ್ರೆ ಕಾನೂನು ಬಾಹಿರ ಯಾರು ಮಾಡ್ತಿಲ್ಲ ಎಲ್ಲ ನಾವು ಮಾಡೋದು ಮಾಡ್ತಾ ಇದೀವಿ ಸರ್ ಯಾವುದೇ ಕಾರಣಕ್ಕೂ ಕೂಡ ಲ್ಯಾಂಡ್ ಓನರ್ ಸರ್ ಇಲ್ಲಿ ಬರಲೇಬೇಕು ನಮ್ಮ ಆಗ್ರಹ ಅಷ್ಟೇ ಸರ್ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಲ್ಲ ಸರ್ ದಯವಿಟ್ಟು ನಮ್ಮ ಆಗ್ರಹ ಇಷ್ಟೇ ಲ್ಯಾಂಡ್ ಓನರ್ ಇಲ್ಲಿ ಬರಲೇಬೇಕು ಸರ್ ಮತ್ತೆ ಅರಿ ಆಗ್ಬಾರ್ದು ಸರ್ ಕರ್ಕೊಂಡು ಹೋದ್ರೆ ನೀವು ಮತ್ತೆ ಅದನ್ನ ಮತ್ತೆ ಇಲ್ಲಿಗೆ ಬರ್ತಾರೆ ಸರ್ ಅವರು ನಾವು ಅದನ್ನೇ ಹೇಳ್ತೀರಾ ಸರ್ ನಾವು ಅದನ್ನೇ ಮಾಡಿರೋದು ಲ್ಯಾಂಡ್ ಓನರ್ ಕರ್ಸಿ ಇನ್ನೊಂದು 10% ಉಳಿದಾರ ಹೋಗ್ತಾರ ಅವರು ಅಲ್ಲ ಲ್ಯಾಂಡ್ ಓನರ್ ನಾವು ಕರ್ಸಿ ಮಾತಾಡೋದು ಅದನ್ನೇ ಮೀಟಿಂಗ್ ಮಾಡೋದು ನೋಡಿ ಎಲ್ಲೂ ಬೇಡ ಸರ್ KR-ಪುರಂ ಅಲ್ಲಿ ಸುಮಾರು 200-300 ಜನ ಓಡಿಸೋದಕ್ಕೆ ಕೆಲಸ ನಮ್ಮ ಅಧ್ಯಕ್ಷರು ಪುನೀತ್ ಕಿರಣ್ ಅವರು ಮಾಡಿದ್ರು ನಾಗೇಂದ್ರಪ್ಪ ಅವರು ಮಾಡಿದ್ರು ಬನ್ನಿ 2-3 ಸಲ ಮಾಡಿಬಿಟ್ಟಿವಿ ಆಲ್ರೆಡಿ ಪ್ರತಿಯೊಂದು ಮನೆ ಮಾಡಿದ್ರು ಎಲ್ಲ ಡಾಕ್ಯುಮೆಂಟ್ಸ್ ಡಿಪೋರ್ಟೇಷನ್ ಆಗ್ಬಿಟ್ರಲ್ಲ ಆದ್ರೂ ಬರ್ತಾರೆ ಅಂದ್ರೆ ಹೇಗೆ ಸರ್ ನೋಡಿ ಇನ್ನೂ ಕೆಲವೊಬ್ರು ಅವತ್ತು ಕೂಡೋದು ರಾತ್ರಿ ಮತ್ತೆ ಅದಾರ ಕೆಲವೊಬ್ರು ಮತ್ತೆ ಅದಕ್ಕೊಂದು ಇನ್ನೊಂದು ಕಾರ್ಯಾಚರಣೆ ಮಾಡ್ಬೇಕು ಸರ್ ಅವ್ರ ನಂಬರ್ ಇರ್ಬೇಕು ಸರ್ ಅದರಲ್ಲಿ ರಿಸೀವ್ ಮಾಡತ್ತಿಲ್ಲ ರೀ ಈಗ ಹೆಂಗ್ ಬರ್ತಾನ್ರಿ ಅವ್ನು ಎಲ್ಲ ಬಂದು ನೋಡ್ರಿ ಅಗ್ರಿಮೆಂಟ್ ನಂಬರ್ ಇರ್ಬೇಕು ನೋಡಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಟ್ಟು ನಾನು ಕಾಡ್ಗೋಡಿ ಲಿಮಿಟ್ಸ್ ಅಲ್ಲಿ ನಾನು ಪ್ರತಿ ಸಲ ಬರ್ತಾ ಇದ್ದೀನಿ. ತುಂಬಾ ಜನ ಬಾಂಗ್ಲಾದವ್ರು ಇದ್ದಾರೆ ಇಲ್ಲಿ. ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದಾರೆ ಗೊತ್ತಿಲ್ಲ. ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ನಾವು ಮಾಡ್ತಾ ಇದ್ದೇವೆ, ನೀವು ಇನ್ಫಾರ್ಮೇಷನ್ ಕೊಡಿ ಅನ್ಕೊಂಡೇ ಇದ್ದಾರೆ. ನಾವು ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದೇವೆ. ಯಾವುದೇ ಕಾರಣಕ್ಕೂ ಕಾಡ್ಗೋಡಿಯಿಂದ ಬಾಂಗ್ಲಾದೇಶರು ಹೋಗಿಲ್ಲ. ಇನ್ನೂ ತುಂಬಾ ಜನ ಇದ್ದಾರೆ. ನನಗನ್ನಿಸ್ತಾ ಇದೆ ಇದು ಇವಾಗ ಕಾಡ್ಗೋಡಿನ ಅಥವಾ ಇದು ಮಿನಿ ಬಾಂಗ್ಲಾದೇಶಿನ. ಎಷ್ಟೊಂದು ಜನ ಇದು ಅಕ್ರಮವಾಗಿ ಬಂದಂಥ ಬಾಂಗ್ಲಾದೇಶರು ಇದ್ದಾರೆ ಅಂದರೆ ತುಂಬ ಜನ ಬಾಂಗ್ಲಾದೇಶರು ಇದ್ದಾರೆ. ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ದಿಲ್ದಾರಾಗಿ ಆಯುಷ್ಯಾರಾಮ್ ಜೀವನ ನಡೆಸ್ತಾ ಇದ್ದಾರೆ. ಎಲ್ಲರ ಹತ್ರ ಗಾಡಿ ಇದೆ, ಸ್ಕೂಟಿ ಇದೆ, ಮನೇಲಿ TV ಇದೆ, ವಾಷಿಂಗ್ ಮಿಷನ್ ಇದೆ, ಕರೆಂಟ್ ಇದೆ. ಇವ್ರಿಗೆ ಕರೆಂಟ್ ಎಲ್ಲಿಂದ ಬಂತು? ವಾಷಿಂಗ್ ಮಿಷಿನ್ TV ಒಂದು ನಮ್ಮ ಕರ್ನಾಟಕದವ್ರ ಹತ್ರ ವಾಷಿಂಗ್ ಮಿಷಿನ್ TV ಏನಿಲ್ಲ.
ಅಕ್ರಮವಾಗಿ ನುಸುಳ್ಕೋರ ಬಂದಂಥ ಬಾಂಗ್ಲಾದೇಶರ ಹತ್ರ ಪ್ರತಿಯೊಂದು ಸವಲತ್ತಿದೆ. ನುಸುಳ್ಕೊಂಡು ಬಂದಂಥವ್ರು ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಇವರಿಂದ ಅಂದರೆ ತುಂಬ ತೊಂದರೆ ಆಗ್ತಾಯಿದೆ. ಪ್ರತಿಯೊಬ್ಬ ಕರ್ನಾಟಕದವರು ನೋಡಿ, ಇದರಲ್ಲಿ ಜಾತಿ ಧರ್ಮ ಮಾಡಬೇಡಿ. ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥದ್ದು, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತದ್ದು, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಪ್ರತಿಯೊಬ್ಬರು ಇವ್ರ ಜೊತೆ ಹೋರಾಟ ಮಾಡೋಣ. ನಮ್ಮ ಭದ್ರತೆ ಬಗ್ಗೆನೂ ಯೋಚನೆ ಮಾಡೋಣ. ಅಕ್ರಮ ನುಸುಳುಕೋರೋರು ಬಂದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಗೆ ಏನಾರು ಮಾಡಿ ಹೋಗಿ ಏನಾರು ತೊಂದರೆ ಕೊಟ್ಟರು ಬಾಂಗ್ಲಾದೇಶ್ಗೆ ಹೋದರೆ ಯಾರಿಗೆ ಹಿಡಿತೀರಾ? ಪ್ರತಿಯೊಬ್ಬರ ಹತ್ರ ಗಾಡಿ ಮಾತ್ರವಲ್ಲ, ಇಡೀ ನಮ್ಮ ದೇಶದ ಪ್ರತಿಯೊಬ್ಬರ ಕೆಲಸ ಕೂಡ. ಯಾಕೆಂದ್ರೆ ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮ ರಾಜ್ಯ, ನಮ್ಮ ಜನರು ಸುರಕ್ಷಿತವಾಗಿ ಜೀವನ ಮಾಡಬೇಕು ಅಂತಂದ್ರೆ ಇವರನ್ನ ತೊಲಗಿಸಲೇಬೇಕು. ಯಾಕೆ ಅಂತಂದ್ರೆ ನೋಡಿ, ಇವರು ಇವತ್ತೇನು ಬಂದಿದ್ದಾರೆ, ನಾಳೆ ಒಂದಿನ ದೊಡ್ಡ ಮಟ್ಟದಲ್ಲಿ ಉಗ್ರರಾಗಿ ಹೊರಹೊಮ್ಮುತ್ತಾರೆ. ಅವತ್ತಿನ ದಿನ ಏನೇ ಒಂದು ಕೃತ್ಯ ಆದರೂ ಕೂಡ ಇವ್ರಿಗೆ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಬಯಸ್ತೀನಿ. ಇವತ್ತೇ ಇವರನ್ನ ಶಾಶ್ವತವಾಗಿ ಈ ಒಂದು ದೇಶದಿಂದ ತೊಲಗಿಸುವಂತ ಕೆಲಸ ಮಾಡಬೇಕು. ಇವ್ರೇನು ಇವತ್ತು 3 ಜನ ನೋಡಿ, ಇವ್ರು ನೋಡ್ಬೋದು. ಇವನೊಬ್ಬ, ಇವನು ಮೈನು, ಇವನೊಬ್ಬ ನೋಡಿ. ಇವನೇನಿದ್ದಾರೆ, ಈತ ಮೈನು. ಏನ್ ಮಾಡ್ಕೊಂಡಿದ್ದಾರೆ ಇಲ್ಲಿ? ಮೈನ್ ಇಲ್ಲಿ ಇವಂದೇ ಒಂದು ಸ್ಕ್ರಾಪ್ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಬಾಡಿಗೆ ತಗೊಂಡಿದ್ದಾನೆ ಜಾಗನ, ದೊಡ್ಡ ಮಟ್ಟದಲ್ಲಿ ಎಕರೆಗಟ್ಟಲೆ ತಗೊಂಡಿದ್ದಾನೆ. ತೋರಿಸ್ತೀನಿ ನಿಮ್ಗೆ ನಾನು. ಬಾಡಿಗೆಗೆ ತಗೊಂಡಿದ್ದಾನೆ. ಇಲ್ಲ ಓನರು ಇಲ್ಲ ಲೋಕಲ್ ಅವರು. ಅವ್ರಿಗೆ ದುಡ್ಡು ಬೇಕು. ಯಾವ ಐಡಿ ಕಾರ್ಡ್ ಏನು ಇಲ್ಲ, ಎಲ್ಲ ಡೂಪ್ಲಿಕೇಟ್. ಓನರ್ಗೆ ಏನ್ ಬೇಕು? ಬಾಡಿಗೆ ಬೇಕು. ಇಲ್ಲೇ ಅವ್ರಿಗೆ ಏನ್ ಬೇಕು? ಇವ್ರಿಗೆ ಜೀವನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಇವ್ರಿಗೆ ಬದುಕ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ದೇಶಕ್ಕೆ ಬಂದ್ರೆ देश बताओ यार। बांग्लादेश है। आपका कितने दिन हो गए? 2 महीने। 2 महीने। 2 महीने से इधर है आप? हमें 2 यार कोलकाता का है। हाँ, 2 है आ रहे हम कोलकाता का। किधर वाला है बोल? आ रहे थे। मेरा गांव ढाका है। ढाका कौन सा स्टेट है? कंट्री कौन सा? बांग्लादेश का। आपका बांग्लादेशी है? आओ भैया, आपका किधर गाँव? जी बनी कल ನೋಡಿ ಹೋಗಿ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ನೋಡಿ, ಲ್ಯಾಂಡ್ ಲಾರ್ಡ್ಗಳಿಗೆ ಈ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಅವರು ಜಾಗವನ್ನು ಸ್ವಂತ ಮಾಡ್ಕೋಬೇಕು ಅನ್ನೋದು ಅವ್ರ ಆಸೆ. ಇವ್ರಿಗೆ ಇಲ್ಲಿ ಉಳ್ಕೊಳ್ಳೋಕೆ ಜಾಗ ಬೇಕು. ಅಲ್ಲ, ಇಷ್ಟು ಜಾಗದಲ್ಲಿ ತುಂಬಾ ಶೆಡ್ಗಳಿದಾವೆ, ತುಂಬಾ ಜನ ಇದ್ರಲ್ಲ, ಎಲ್ಲ ಬರೀ 3 ಜನ ಸಿಕ್ಕಿದ್ದಾರೆ ನಿಮಗೆ? ಓಡೋದ್ರು ಎಲ್ಲ ಓಡೋಗಿದ್ದಾರೆ. ಎಷ್ಟು ಜನ ಇತ್ತು ಅಂತ ಮಾಹಿತಿ ಇತ್ತು? ನಮ್ಗಿರೋ ಮಾಹಿತಿ ಪ್ರಕಾರ ಒಂದು 20 ಜನ ಇದ್ರು ಅಂತ ಮಾಹಿತಿ ಇತ್ತು. 15ರಿಂದ 20 ಜನ ಇತ್ತು ಅಂತ ಮಾಹಿತಿ ಇತ್ತು. ಈಗ ಅವರಿಗೆ ಎಷ್ಟು 3 ಜನ ಸಿಕ್ಕೊಂಡ್ರೆ? 3 ಜನ ಸಿಕ್ಕವ್ರೆ. ಅವ್ರು ನಾವು ಬೆಳಿಗ್ಗೆ 4 ಗಂಟೆಗೆ ಬಂದು, ಯಾಕಂದ್ರೆ ಸಿಗಲ್ಲ, ಕಳ್ಳರು ಕೈಗೆ ಸಿಗಲ್ಲ, ಹಾಗಾಗಿ 4 ಗಂಟೆಗೆ ಬಂದು ಇಲ್ಲಿವರೆಗೂ ಕಾಯ್ತಾನೆ ಇದ್ದೋ. ಇವನ್ ಸಿಕ್ದ, ಇವನ್ನೆಲ್ಲ ಮಾಹಿತಿ ಇತ್ತು ನಮ್ಗೆ ಏನು ಅಂತೇಳಿ. ಇವನ್ ಸಿಕ್ಕಿದ್ಮೇಲೆ ಚೈನ್ ಲಿಂಕು. किधर है आपका आदमी लोग? तुम्हारा वाइफ हस्बैंड लड़का सब किधर है? किधर है वो? दिल्ली में। अभी इधर था ना अभी? ವೈಫ್ तुम्हारा बेटी सब इधर ही है ना? हाँ, किधर गया वो? ನಾವು ಈಗ ನೋಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಯಾರಾದ್ರೂ 50 ರೂಪಾಯಿ 100 ರೂಪಾಯಿಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮಾಡ್ಕೊಡ್ತಾರಾ? ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕ್ಯಾನ್ಸಲ್ ಹಾ, ಆಗ್ತದೆ. ಹಾ. ಹೊರಗಿನವರಿಗೆ 50 ರೂಪಾಯಿ ಕೊಟ್ಟರೆ ಕಾರ್ಡ್ಗಳಾಗುತ್ತೆ. ಕೇಳಿ, ಅದನ್ನ ನೀವೇ ಕೇಳಿ. कितना देता है आपको? हफ्ता में 200 रुपए देते हैं। हफ्ते में 200 2000 200 ಒಬ್ರಿಗೆ मतलब हफ्ते में आता है ना वो। गाड़ी वाला आते नहीं है। कौन सा पुलिस स्टेशन? कलेक्शन आता है कौन सा पुलिस स्टेशन को? ಇಲ್ಲ ಸರ್, ತುಂಬ ವರ್ಷದಿಂದ ನಮ್ಮ ತಿಳಿದ ಮಟ್ಟಿಗೆ ಇಲ್ಲಿರೋರೇ ಬಾಡಿಗೆಗೆ ಜನ ಜಾಗ ಕೊಡೋದು ದುಡ್ಡಿನ ಆಸೆಗೆ. ನಮ್ಮ ಹಿಂದೂಗಳೇ ಏಲ್ ತಿಂತಿದ್ದಾರೆ ದುಡ್ಡಿಗೋಸ್ಕರ. ನಾವು ಕರೆಕ್ಟಾಗಿದ್ದರೆ ಇವ್ರು ಬರ್ತಾ ಇರಲಿಲ್ಲ. ನಾವೇನು ಮಾಡ್ತಾಯಿದ್ವಿ ಅಂದರೆ ಪುಕ್ಸಟೆ 15-20 ಸಾವಿರ ಬಾಡಿಗೆ ಸಿಕ್ಕುತ್ತೆ. ಯಾರ್ದು ಹೋಗ್ಲಿ ಬಿಡಿ, ಅವ್ರವ್ರು ಏನಾರು ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಕೊಟ್ಟಿದ್ರು ಹೋದ ಸಲ ಇದಾದಾಗ ಅಲ್ಲಿ ಓಡೋದ್ರು. ಅಲ್ಲಿ ಗಾಂಜದ ಗಿಡ ಎಲ್ಲ ಹಾಕಬಿಟ್ಟಿದ್ರು. ಅಲ್ಲಿ ಇವನ ಹತ್ರ ಗಾಂಜೆ ಸಿಕ್ಕಿದೆ ನಮ್ಗೆ. ಗಾಂಜೆ ತೋರ್ಸ ನೋಡಿ. ಈ ಬಾಂಗ್ಲಾದೇಶದಲ್ಲಿ वो बांग्लादेशी नहीं है जिसके देख पास मिला है। देख ನೋಡಿ ನೋಡಿ ಇಲ್ಲಿ ಗಾಂಜಾ ನೋಡಿ. ए आओ भाई इधर आओ। ಬಿಡಿ ಅವ್ರು ಏನು ಹೇಳಿ ಈಗ. ये किसका रूम में मिला? हमारा रूम में मिला, हमारे रूम पार्टनर है ना। हम नहीं पीते सर। कौन पीता ये? वो बुढ़ा एक आदमी है। बुढ़ा आदमी पीता। वो बुढ़ा आदमी लाके भेजता है क्या? ಸರ್, ನಮ್ಮ ಸರ್ಕಾರ ಏನು ಹೇಳುತ್ತೆ, ಇವ್ರು ಇರೋದ್ರಿಂದ ಬೆಂಗಳೂರು ಕ್ಲೀನ್ ಸಿಟಿ ಕ್ಲೀನ್ ಮಾಡ್ತಾರೆ ಅಂತ. ಇವ್ರು ಏನು ಮಾಡ್ತಾರೆ ಅಂದರೆ, ಕಸ ನಾವು ಯಾರೋ ಬ್ಯಾಗಲ್ಲಿ ಎಸ್ತಿರ್ತಾರೆ, ಆ ಕಸನಲ್ಲಿ ರೋಡಿಗೆ ಸುರಿದ್ಬಿಟ್ಟು ಇವ್ರು ಬೇಕಾಗಿದ್ದು ಇವ್ರು ಎತ್ಕೊಂಡು ಹೋಗ್ತಾರೆ. ಆಯ್ತಾ? ಇನ್ನೊಂದು ಕಾರ್ಪೊರೇಷನಲ್ಲಿ ಕಸ ಎತ್ತವರೆಲ್ಲ ಇವರೇ. ವಿಪರ್ಯಾಸ ಅದೇ. ಕಾರ್ಪೊರೇಷನ್ ತೊಟ್ಟಿಲಿ ಕೂಡ ಇವರೇ ಡ್ರೈವರು, ಗಾಡಿ, ಅದಕ್ಕೆ ಡಾಕ್ಯುಮೆಂಟ್ ಏನಿಲ್ಲ ಸರ್. ಡಾಕ್ಯುಮೆಂಟ್ ಇಲ್ಲ, ಏನು ಕೇಳೋರು ಇಲ್ಲ ಅವ್ರನ್ನ. ಅದೇ ನಾವು ಕರೆಕ್ಟಾಗಿ ಗಾಡಿ ಓಡಿಸ್ತಾ ಇದ್ರೆ ನಮಗೆ ಫೈನ್ ಬೀಳುತ್ತೆ. ರೋಡ್ ಹತ್ರ ಬನ್ನಿ, ಅಲ್ಲಿ ತೋರಿಸ್ತೀನಿ ಬನ್ನಿ. ಬೆಲ್ಟ್ ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ ಅಂತ.
ಬೆಲ್ಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ, ನಮಗೆ ಫೈನ್ ಹೊಡಿತಾರೆ. ಅದ ಇವ್ರಿಗೆ ಏನು ಇಲ್ದೇನೆ ಓಡಾಡ್ಸಿದ್ರೆ ಯಾರು ಹಿಡಿಯಲ್ಲ, ಇವ್ರನ್ನ ಯಾರು ಹಿಡಿಯಲ್ಲ ಸರ್. ಆ ಗಾಡಿ ಕಂಡೀಷನ್ ನೋಡಿ, ಅವರು ರೋಡಲ್ಲಿ ಓಡಾಡ್ತಾರೆ, ಸಿಗ್ನಲ್